ನೋಡಿ, ಮುಖ್ಯಮಂತ್ರಿಗಳು ಯಾರಾಗ್ತಾರೆ ಯಾರಾಗಬೇಕು ಅನ್ನೋದು ನಮ್ಮ ಪಕ್ಷದ ಅಭಿಪ್ರಾಯ ಅಲ್ಲ, ಅವ್ರವ್ರ ಪಕ್ಷಕ್ಕೆ ಬಿಟ್ಟಿದ್ದಂಥ ತೀರ್ಮಾನ. ಬಟ್ ಆಡಳಿತ ಕೊಡ್ತಕ್ಕಂಥವ್ರು ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗದಂಗೆ ಮಾಡಬೇಕು. ಇವತ್ತು ಬಹುತೇಕ ರಸ್ತೆಗಳೆಲ್ಲ ಗುಂಡಿ ಬಿದ್ದಿದ್ದಾವೆ, ಅದನ್ನು ಮುಚ್ಚುವಂಥ ಕೆಲಸ ಮಾಡಬೇಕು. ಈ ಗ್ಯಾರಂಟಿಗೆ ಮಾತಿನ ಪ್ರಕಾರ ಅವ್ರೇನು ಕೊಡಬೇಕು ಅಂತ ಹೇಳ್ತಾರೆ, ಅವ್ರು ಕೊಡ್ತಾಯಿದ್ದೀವಿ ಅಂತ ಹೇಳ್ತಾರೆ. ನಮಗೆ ಚರ್ಚೆ ಇಲ್ಲ. ಬಟ್ ಆದರೆ ಇವರು ಕುರ್ಚಿ ವ್ಯಾಮೋಹದಿಂದ ಕುಂಠಿತವಾಗಿದೆ ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಬಹುಶಃ ಇಷ್ಟಲೇ ತೆರೆ ಬರ್ತದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಇದೆ. ಇಷ್ಟು ದಿವಸ ಎಲ್ಲ ನಾನು ಬಿಡಲ್ಲ, ಅವ್ರು ಬಿಡಲ್ಲ, ಇವ್ರು ಬಿಡಲ್ಲ ಅಂತ ಇರ್ತಕ್ಕಂಥದ್ದಕ್ಕೆ ಎಲ್ಲ ಹೈಕಮಾಂಡ್ ಅಂಗಳಕ್ಕೆ ಹೋಗಿರೋದ್ರಿಂದ ಹೈಕಮಾಂಡ್ ತೀರ್ಮಾನ ತಗೋತದೆ. ಅವ್ರೇನು ತೀರ್ಮಾನ ತಗೋತಾರೆ ಅವ್ರ ಪಕ್ಷ ಬಿಟ್ಟಿರೋದು. ಬಟ್ ನಮಗೇನು ಯಾವುದೇ ಆದಂಥ ನಮ್ಗೆ ಆಸಕ್ತಿ ಇಲ್ಲ. ನಾವು ವಿ ಆರ್ ಏಮಿಂಗ್ ಫಾರ್ 2028 ನಾವು ಇಂಡಿಯನ್ನವರು. ನೋಡಿ, ಬಹುಮತ ಇರ್ತಕ್ಕಂಥದ್ದು ಏನಕ್ಕೆ, ಈಗ ಯು ಪಿನಲ್ಲಿ 202 ಸೀಟ್ ಗೆದ್ದು NDA ಮೈತ್ರಿಕೂಟ ರಚನೆ ಮಾಡ್ತಾರೆ. ಆವಾಗ ದೂರಿದ್ರು ಮೋದಿಯವ್ರ ಸರ್ಕಾರದವರು ಅವ್ರಿಗೆ ಹಣ ಕೊಟ್ಟು ಲೇಡೀಸ್ಗೆ ದುಡ್ಡು ಕೊಟ್ಟರು ಅಂಥೇಳಿ. ಇವರು ಕೂಡ 5 ಗ್ಯಾರಂಟಿ ಕೊಟ್ಟಿವಿ ಅಂಥೇಳಿ ವರ್ಷಕ್ಕೆ 59,000 ಹಣವನ್ನು ಗ್ಯಾರಂಟಿ ಯೋಜನೆಯಲ್ಲಿ ಇವರು ಮತ ಪಡ್ಕೊಂಡಿರ್ತಕ್ಕಂಥದ್ದು. ಇವತ್ತು ಯಾರಾಗ್ತಾರೆ ಏನು ಅನ್ನೋದಕ್ಕೆ ಮಾತು ಕೊಟ್ಟಿದ್ದ ಪ್ರಕಾರ ನಡ್ಕೊಳ್ಳಿ ಅಂತ ಒಬ್ರು ಹೇಳ್ತಾರೆ, ನಾವು ಮಾತು ಕೊಟ್ಟಿಲ್ಲ ಮುಂದೆ ಇರ್ತೀವಿ ಅಂತ ಹೇಳ್ತಾರೆ. ಮಾತು ಕೊಟ್ಟಿದ್ದು ಯಾರು ಗೊತ್ತಿರ್ತದೆ? ಹೈಕಮಾಂಡ್ ಅವ್ರು ಮಾತ್ರ ಗೊತ್ತಿರ್ತದೆ. ಹೈಕಮಾಂಡ್ ಅವರು ಕೂಡಲೇ ಅದನ್ನು ಇತ್ಯರ್ಥ ಮಾಡಿ ಮಾತು ಕೊಟ್ಟಿದ್ರೆ ಮಾತಂಗೆ ನಡ್ಕೋಬೇಕು, ಇಲ್ಲ ಅಂದರೆ ಅವ್ರು ಮುಂದುವರ್ಸೋದು ಅವ್ರು ಮಾಡಬೇಕು. ಏನಾದ್ರು ಒಂದು ತೀರ್ಮಾನ ತಗೊಂಡು ಅಭಿವೃದ್ಧಿ ಪರ ಜನ ಕುಂಠಿತವಾಗ್ದಂಗೆ ನೋಡ್ಕೋಬೇಕು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ನೋಡಿ, ಕುದುರೆ ವ್ಯಾಪಾರ ಮಾಡ್ತಾರೆ ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ. ಅವ್ರ ಪರ ಇವ್ರ ಪರ ಅಂತ ಹೇಳಿ ಐಡೆಂಟಿಫಿಕೇಷನ್ ಮಾಡ್ಕೋತಾ ಇದ್ದಾರೆ. ಯಾರು ಯಾರ ಪರ ಇರ್ತಾರೆ ಏನೋ ಹಿಂಗೆ ಕೆಲವೇ ದಿನಗಳಿಗೆ ಗೊತ್ತಾಗ್ಬೋದು. ಬಹುಶಃ ಯಾವುದೇ ಆಗಿರಲಿ, ಸರ್ಕಾರ ಅಂತಂದರೆ ಪಕ್ಷದ್ದಲ್ಲ, ಆಡಳಿತ ಪಕ್ಷ. ಸರ್ಕಾರ ಅಂದರೆ ಜನರುಗಳ ಸರ್ಕಾರ ಇರಬೇಕು. ಜನರ ಭಾವನೆಗಳಲ್ಲಿ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಸರ್ಕಾರ ಮಾಡಬೇಕು. ಅದು ಕುಂಠಿತವಾಗಿದೆ, ಇತ್ಯರ್ಥ ಕೂಡಲೇ ಬಗೆಹರಿಸಿ ಈ ಸರ್ಕಾರ ಜನರ ಸರ್ಕಾರವಾಗಿ ಆಗಬೇಕು ಅಂತಕ್ಕಂಥ ಅಭಿಪ್ರಾಯ. ಸರಿ, ಕುಮಾರಸ್ವಾಮಿಗಳು ಹೇಳೋದು ಅಂತಾರೆ ಅನ್ನೋದಕ್ಕಿಂತ ಮೊದಲೇ ನವಂಬರಲ್ಲೇ ಕ್ರಾಂತಿ ಆಗ್ತದೆ ಅಂತ ಹೇಳ್ತಿದ್ರು. ಅವರೇನೆ ಕ್ರಾಂತಿನೂ ಆಗಲ್ಲ ವಾಂತಿನೂ ಆಗಲ್ಲ ಅಂತ ಇದ್ದರು. ಈಗ ವಾಂತಿ ಬಂದು ಈಚೆಗೆ ಬರ್ದಂಗೆ ಅವರೇ ತಡ್ಕೊಂಡಿದ್ದಾರೆ. ಯಾವಾಗ ಏನಾಗುತ್ತೋ ಅಂತ ಗೊತ್ತಿಲ್ಲ. ಈ ಕೆಲವೇ ದಿನಗಳಲ್ಲಿ ಅದು 100ಕ್ಕೆ 100 ಹೊರಹೊಮ್ತದೆ ಅಂತಕ್ಕಂಥದ್ದು ಆಗ್ತದೆ. ವಾಂತಿ ಬಂದಾಗ ಯಾವ ಕಾಯಿಲೆ ಇದೆ ಏನು ಅನ್ನೋದು ಗೊತ್ತಾಗ್ತದೆ ಯಾರಿಗೆ ಅಂತ. ಥ್ಯಾಂಕ್ ಯು.